ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಈ ವಿಡಿಯೋಲ್ಲಿ ನಾನು ಇಂಪಾರ್ಟೆಂಟ್ ಆದ ಒಂದು ನಿಮಗೆ ಇನ್ಫಾರ್ಮೇಷನ್ ಏನು ಕೊಡ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ, ಸರ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದ್ದರೆ ಪ್ರೊವೈಡ್ ಮಾಡಿ. ಸೊ ನಾನು ಕೂಡ ಸ್ಟೂಡೆಂಟ್ BA ಫೈನಲ್ ಇಯರ್. ಸೊ ಆ್ಯಸ್ ಎ ಸ್ಟೂಡೆಂಟ್ ನಾನು ಕೂಡ ನಿಮಗೆ ಏನಂದರೆ ಒಂದು ಟ್ಯೂಷನ್ಸ್ ಈ ರೀತಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪ್ರೊವೈಡ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ದು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅವೈಲೇಬಲ್ ಇದೆ. ಸೊ ಫಸ್ಟ್ ಇಯರ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಇದಾವೆ ಅಂತ ನೋಡ್ಬೋದು. ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ICHR ಆ್ಯಂಡ್ ES, ಹಿಂದಿ ಲ್ಯಾಂಗ್ವೇಜ್. ಅದೇ ರೀತಿ BCom ಸ್ಟೂಡೆಂಟ್ಸ್‌ಗೆ ಇಂಗ್ಲೀಷ್ ಲ್ಯಾಂಗ್ವೇಜು, ICHR, ಹಿಂದಿ ಲ್ಯಾಂಗ್ವೇಜ್ ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ಇಯರ್ ಅವರಿಗೆ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯಾವೆಲ್ಲ ಸಬ್ಜೆಕ್ಟ್ಸ್ ಅವೈಲೇಬಲ್ ಇದೆ ಅಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, FCA ಇದೆ, ಹಿಂದಿ ಲ್ಯಾಂಗ್ವೇಜ್ ಇದೆ. ಅದೇ ರೀತಿ BCom ಅವರಿಗೆ FCA ಅವೈಲೇಬಲ್ ಇದೆ. ಓಕೆ. ಸೊ ಅದೇ ರೀತಿ ಥರ್ಡ್ ಇಯರ್ ಅವರಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿದು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇದೆ. ಸೊ ಇದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಅವೈಲೇಬಲ್ ಇರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅವರಿಗೆ ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಅದೇ ರೀತಿ ಥರ್ಡ್ ಇಯರ್ ಅವರಿಗೆ ನಿಮಗೆ ಇಂಪಾರ್ಟೆಂಟ್ 5 ಮಾರ್ಕ್ಸ್, 10 ಮಾರ್ಕ್ಸ್, 15 ಮಾರ್ಕ್ಸ್ ಈ ರೀತಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ನಿಮಗೆ ಆ್ಯಸ್ ಪರ್ ದ ಸಿಲೆಬಸ್ ಸಿಗುತ್ತೆ. ಸೊ ಈಗ ಇದು ಏನಂದರೆ, ನಾನು ಆ್ಯಸ್ ಎ ಸ್ಟೂಡೆಂಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಅದೇ ರೀತಿ ಇದರಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ದು ರಿಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ ಮತ್ತು ಗ್ರಾಮರ್ ಟಾಪಿಕ್ಸ್ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ಓಕೆ. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅವರಿಗೆ. ಓಕೆ. ಫಸ್ಟ್ ಇಯರ್ ಅವರಿಗೆ BA BCom ಅವರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಸೆಕೆಂಡ್ ಇಯರ್ BA ಅವರಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ರಿಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ ಇದರಲ್ಲಿ. ಅದೇ ರೀತಿ ಏನಂದರೆ, ಈಗ ಇದಕ್ಕೆ ಫೀಸ್ ಎಷ್ಟಾಗುತ್ತೆ ಅಂದರೆ, ಸೊ ನಾನು ಕೂಡ ಸ್ಟೂಡೆಂಟ್, ಆ್ಯಸ್ ಎ ಸ್ಟೂಡೆಂಟ್ಸ್ ನಿಮಗೆ ಈ ರೀತಿ ನಾನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಏನಂದರೆ ಒಂದು ನಾಮಿನಲ್ ಫೀಸ್ ಇರುತ್ತೆ. ಸೊ ಫಾರ್ ಒನ್ ಸಬ್ಜೆಕ್ಟ್ ₹89. ಓಕೆ. ಒಂದು ಸಬ್ಜೆಕ್ಟ್ಗೆ ₹89 ಇರುತ್ತೆ. ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೋತಾ ಇದ್ದೀರಿ ಅಂದರೆ ₹89 ಪೇ ಮಾಡಿ ನೀವು ತೊಗೋಬಹುದು. ಸೊ ಅದೇ ರೀತಿ ನೀವು 2 ಸಬ್ಜೆಕ್ಟ್ಸ್ ತೊಗೋತಾ ಇದ್ದೀರಾ, ಯಾವುದಾದ್ರೂ 2 ಸಬ್ಜೆಕ್ಟ್ಸ್ ಬೇಕು ಅಂದರೆ ₹129 ಫೀಸ್ ಆಗುತ್ತೆ. ಅಥವಾ ನನಗೆ 3 to 6 ಸಬ್ಜೆಕ್ಟ್ಸ್ ಬೇಕಂದರೆ ನಿಮಗೆ ಫೀಸ್ ಬಂದುಬಿಟ್ಟು ₹179 ಆಗುತ್ತೆ. ಆ್ಯಂಡ್ ಇದು ಒನ್ ಟೈಮ್ ಪೇಮೆಂಟ್ ಅಷ್ಟೇ ಇರುತ್ತೆ. ಓಕೆ. ನೀವು ಪದೇ ಪದೇ ಪೇ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಈಗ ಫಸ್ಟ್ ಇಯರ್ ಈಗ ನೀವು ಬೇಕಂದರೆ ಮಂತ್ಲಿ ಏನಿರಲ್ಲ. ಈಗ ಫಸ್ಟ್ ಇಯರ್ ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕಂದರೆ ನೀವು ಒನ್ ಟೈಮ್ ಪೇ ಮಾಡಬೇಕು. ಓಕೆ. ಸೊ ಒನ್ ಟೈಮ್ ಪೇ ಮಾಡ್ಬೋದು. ನಿಮ್ಮ ಇದರಲ್ಲಿ ಒನ್ ಟೈಮ್ ಪೇ ಮಾಡಿ ನೀವು ತೊಗೋಬೋದು. ಓಕೆ. ಮಂತ್ಲಿ ಏನಿರಲ್ಲ, ಒನ್ ಟೈಮ್ ಅಷ್ಟೇ ಪೇ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಇಯರ್ ಅವ್ರಿಗೆ ಹೇಳಬೇಕಂದ್ರೆ ನೀವು ಒನ್ ಟೈಮ್ ಅಂದರೆ ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಬೇಕು ಅದಕ್ಕೆ ಒನ್ ಟೈಮ್ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಇಯರ್ ಅವರಿಗೆ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಎಷ್ಟು ಫೀಸ್ ಆಗುತ್ತೆ ನೋಡ್ಬೋದು. ಸೊ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಫೀಸ್ ಸ್ಟ್ರಕ್ಚರ್ ನೋಡ್ಬೋದು. ಅದೇ ರೀತಿ ಥರ್ಡ್ ಇಯರ್ ಅವ್ರದ್ದು ಏನಿದೆ ಅಂದರೆ, ಫಾರ್ ಒನ್ ಸಬ್ಜೆಕ್ಟ್ ₹50 ಇದೆ. ಸೊ ಥರ್ಡ್ ಇಯರ್ನಲ್ಲಿ ಟೋಟಲ್ 9 ಸಬ್ಜೆಕ್ಟ್ಸ್ ಬರ್ತವೆ. ಸೊ ನಾವು ಯಾವೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂದರೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಸೊ ಹಿಸ್ಟ್ರಿನಲ್ಲಿ 3 ಟೆಕ್ಸ್ಟ್ ಬುಕ್ ಬರುತ್ತೆ, ಎಕನಾಮಿಕ್ಸ್ 3 ಟೆಕ್ಸ್ಟ್ ಬುಕ್, ಪೊಲಿಟಿಕಲ್ ಸೈನ್ಸ್ 3 ಟೆಕ್ಸ್ಟ್ ಬುಕ್, ಅದೇ ರೀತಿ ಸೋಷಿಯಾಲಜಿನಲ್ಲಿ 3 ಟೆಕ್ಸ್ಟ್ ಬುಕ್ ಇರುತ್ತೆ. ಓಕೆ. ಟೋಟಲ್ 9 ಸಬ್ಜೆಕ್ಟ್ಸ್ ಆಗುತ್ತೆ ಫೈನಲ್ ಇಯರ್ನಲ್ಲಿ. ಇದರಲ್ಲಿ ನಾನು ಏನಂದರೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವುದು ಸಬ್ಜೆಕ್ಟ್ಸ್ ಇದರಲ್ಲಿ ಕವರ್ ಆಗುತ್ತೆ ಅದರಲ್ಲಿ ನೋಡ್ಬೋದು ನೀವು. ಸೊ ಇದರಲ್ಲಿ ಯಾಕಂದರೆ ಇಲ್ಲಕ್ಕೆ ಹಿಸ್ಟ್ರಿ ನೀವು ತೊಗೊಂಡ್ರೆ ಹಿಸ್ಟ್ರಿಯಲ್ಲಿ 3 ಟೆಕ್ಸ್ಟ್ ಬುಕ್ ಬರ್ತವೆ, 3 ಎಕ್ಸಾಮ್ಸ್ ಇರುತ್ತೆ ಹಿಸ್ಟ್ರಿನಲ್ಲಿ. ಓಕೆ. ಸೊ ಅದಕ್ಕೆ ಏನಂದರೆ, ಒನ್ ಟೆಕ್ಸ್ಟ್ ಬುಕ್ ಕೋರ್ಸ್ ತೊಗೊಂಡ್ರೆ ₹50 ಆಗುತ್ತೆ ನಿಮಗೆ. ಓಕೆ. ಲೈಕ್ ಈಗ ಹಿಸ್ಟ್ರಿ ಅಷ್ಟೇ ತೊಗೋತೀನಿ ನಾನು ಅಂದರೆ ನಿಮಗೆ ₹150 ಆಗುತ್ತೆ. ಹಿಸ್ಟ್ರಿಯಲ್ಲಿ 3 ಟೆಕ್ಸ್ಟ್ ಬುಕ್ ಬರುತ್ತೆ. ಅದೇ ರೀತಿ ನಾನು ಎಕನಾಮಿಕ್ಸ್ ತೊಗೋತಾ ಇದ್ದೀನಿ ಅಂದರೆ ಎಕನಾಮಿಕ್ಸ್ನಲ್ಲಿ 3 ಟೆಕ್ಸ್ಟ್ ಬುಕ್ ಬರುತ್ತೆ, ಎಕನಾಮಿಕ್ಸ್ ₹150 ಆಗುತ್ತೆ. ಹಿಸ್ಟ್ರಿ ಎಕೋ ಪೊಲಿಟಿಕಲ್ ಸೈನ್ಸ್ ಅಥವಾ ನಿಮ್ಮದು ಹಿಸ್ಟ್ರಿ ಎಕೋ ಸೋಷಿಯಾಲಜಿ ಅಥವಾ ಹಿಸ್ಟ್ರಿ ಪೊಲಿಟಿಕ್ಸ್ ಸೈನ್ಸ್ ಸೋಷಿಯಾಲಜಿ ಕಾಂಬಿನೇಷನ್ ಇದ್ದರೆ ನಿಮಗೆ ಟೋಟಲ್ ಫೀಸು ₹450 ಆಗುತ್ತೆ. ಓಕೆ. ಸೊ ಈ ರೀತಿ ನೀವು ಇಂಟ್ರೆಸ್ಟೆಡ್ ಇದ್ದರೆ ನೀವು ತೊಗೋಬಹುದು ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್. ಇದು ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಕೂಡ ಹಾಕಿರ್ತೀನಿ. ಅಲ್ಲಿಂದ ನೀವು ವಾಟ್ಸಪ್ ಮಾಡಬಹುದು ನನಗೆ. ಅದೇ ರೀತಿ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ನಾನು ಏನಿದೆ ನನ್ನ ಮೊಬೈಲ್ ನಂಬರ್ ಹಾಕಿರ್ತೀನಿ. ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಏನಿದೆ ನೀವು ಡೀಟೇಲ್ಸ್ ತೊಗೋಬಹುದು ಆ್ಯಂಡ್ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.